ನಮಸ್ಕಾರ. ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಷಯವನ್ನು ಆರಂಭಿಸುವ ಮುನ್ನ ಒಂದು ಸಣ್ಣ ಉದಾಹರಣೆ ನೋಡೋಣ. ನಾವು ಕೆಲಸದ ಮೇಲೆ ಒಂದು ಜಾಬ್ ಟ್ರಸ್ಟ್ ಅಥವಾ ಉದ್ಯೋಗದ ನಂಬಿಕೆ ಇಟ್ಟುಕೊಂಡಿರುತ್ತೇವೆ, ಹೌದಲ್ವಾ? ಆದ್ರೆ ಇದ್ದಕ್ಕಿದ್ದಂತೆ ನಿಮ್ಮ ಬಾಸ್ ಬಂದು ಯು ಫೈರ್ಡ್ ಅಂದ್ರೆ ನಿನ್ನ ಕೆಲ್ಸ ಹೋಯ್ತು ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಯಾರನ್ನಾದ್ರೂ ಅನ್ಯಾಯವಾಗಿ ಕೆಲಸದಿಂದ ತೆಗೆದುಹಾಕಿದ್ರೆ ಅದಕ್ಕೊಂದು ರಕ್ಷಣೆ ಇರಬೇಕು ಅನ್ನೋದು ಪ್ರತಿಯೊಬ್ಬ ಉದ್ಯೋಗಿಯ ಮನಸ್ಸಿನಲ್ಲೂ ಬರುವಂತಹ ಸಾಮಾನ್ಯ ಪ್ರಶ್ನೆ. ಖಾಸಗಿ ವಲಯದಲ್ಲಿ ಹೇಗೋ ಏನೋ, ಆದರೆ ನಮ್ಮ ಸರ್ಕಾರಿ ನೌಕರರಿಗೆ ನಮ್ಮ ಸಂವಿಧಾನದಲ್ಲೇ ಒಂದು ಅದ್ಭುತವಾದ ರಕ್ಷಣೆ ಇದೆ. ಯಾರನ್ನಾದ್ರೂ ಉದ್ಯೋಗದಿಂದ ತೆಗೆದುಹಾಕುವಾಗ ನ್ಯಾಯಸಮ್ಮತವಾದ ಪ್ರಕ್ರಿಯೆ, ಅಂದರೆ ಖಂಡಿತವಾಗಿಯೂ ಫೇರ್ನೆಸ್ ಇರಲೇಬೇಕು ಅಂತ ಇದು ಖಚಿತಪಡಿಸುತ್ತದೆ. ಇದು ಉದ್ಯೋಗದ ಮೇಲಿನ ನಂಬಿಕೆಯನ್ನು ಗಟ್ಟಿಯಾಗಿ ಕಾಪಾಡುತ್ತದೆ. ಇದನ್ನೇ ನಾವು ಇಂದು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಭಾರತದ ಸಂವಿಧಾನದ 311ನೇ ವಿಧಿಯು ಸರ್ಕಾರಿ ನೌಕರರ ಹಕ್ಕುಗಳನ್ನು ಮತ್ತು ಸಾರ್ವಜನಿಕ ಭದ್ರತೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತದೆ ಅನ್ನೋದನ್ನ ನಾವು ನೋಡೋಣ. ಇದು ಕೇವಲ ಒಂದು ಕಾನೂನಿನ ವಿಷಯ ಮಾತ್ರ ಅಲ್ಲ, ನಮ್ಮ ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಆಧಾರಸ್ತಂಭ ಕೂಡ ಹೌದು. ನಮ್ಮ ಇಂದಿನ ಚರ್ಚೆಯ ಹರಿವು ಹೀಗಿರಲಿದೆ: ಉದ್ಯೋಗದ ಮೇಲಿನ ನಂಬಿಕೆ, 311ನೇ ವಿಧಿಯ ರಕ್ಷಣೆ, ನೇಮಕಾತಿ ಪ್ರಾಧಿಕಾರದ ನಿಯಮ, ವಿಚಾರಣೆಯ ಹಕ್ಕು, ನಿಯಮದ ವಿನಾಯಿತಿಗಳು ಮತ್ತು ನೈಸರ್ಗಿಕ ನ್ಯಾಯ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೆಯದಾಗಿ ಉದ್ಯೋಗದ ಮೇಲಿನ ನಂಬಿಕೆ ಮತ್ತು ನ್ಯಾಯ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಸರ್ಕಾರಿ ವ್ಯವಸ್ಥೆಯು ದಕ್ಷತೆಯನ್ನ ಕಾಪಾಡಿಕೊಳ್ಳುವ ಜೊತೆಗೆ ಅನಿಯಂತ್ರಿತ ಮತ್ತು ಅನ್ಯಾಯದ ಶಿಕ್ಷೆಗಳನ್ನ ಹೇಗೆ ತಡೆಯುತ್ತದೆ? ಸಂವಿಧಾನದ 310ನೇ ವಿಧಿಯ ಪ್ರಕಾರ ಒಕ್ಕೂಟದ ಅಥವಾ ರಾಜ್ಯದ ಸಿವಿಲ್ ಸೇವೆಯ ನೌಕರರು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಇಷ್ಟೇ ಇರುವವರೆಗೆ ಕೆಲಸ ಮಾಡ್ತಾರೆ. ಇಂಗ್ಲಿಷ್ ಕಾನೂನಿನಿಂದ ಬಂದ ಇದನ್ನು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಥವಾ ಇಚ್ಛೆಯ ಸಿದ್ಧಾಂತ ಅಂತ ಕರೆಯಲಾಗುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯ ಅಂಶವೆಂದರೆ ಈ ಅಧಿಕಾರವೇನು ಸಂಪೂರ್ಣವಲ್ಲ. ಭಾರತದ ಸಂವಿಧಾನವು ಈ ವಜಾಗೊಳಿಸುವ ಅಧಿಕಾರದ ಮೇಲೆ ಕಟ್ಟುನಿಟ್ಟಿನಾದ ಮಿತಿಗಳನ್ನು ವಿಧಿಸುತ್ತದೆ. ಈಗ 311ನೇ ವಿಧಿಯ ರಕ್ಷಾ ಕವಚದ ಬಗ್ಗೆ ನೋಡೋಣ. ಅನಿಯಂತ್ರಿತವಾಗಿ ಸರ್ಕಾರಿ ನೌಕರರನ್ನು ವಜಾ ಮಾಡುವುದು, ತೆಗೆದುಹಾಕುವುದು ಅಥವಾ ಅವರ ದರ್ಜೆಯನ್ನು ಇಳಿಸುವುದರ ವಿರುದ್ಧ ಇದು ಒಂದು ಅಂತಿಮ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. ಒಕ್ಕೂಟದ ಅಥವಾ ರಾಜ್ಯದ ಅಧೀನದಲ್ಲಿ ಸಿವಿಲ್ ಸ್ಥಾನಗಳಲ್ಲಿ ನಿಯೋಜಿತರಾಗಿರುವ ವ್ಯಕ್ತಿಗಳಿಗೆ ಇದು ಅನ್ವಯಿಸುತ್ತದೆ. ಅಂದ್ರೆ ಒಕ್ಕೂಟದ ಸಿವಿಲ್ ಸೇವೆ, ಅಖಿಲ ಭಾರತ ಸೇವೆ ಅಥವಾ ರಾಜ್ಯದ ಸಿವಿಲ್ ಸೇವೆಯ ಸದಸ್ಯರಿಗೆ ಈ ರಕ್ಷಣೆ ಇದೆ. ಆದ್ರೆ ಇಲ್ಲಿ ಗಮನಿಸಿ, ಸೇನಾ ಅಥವಾ ರಕ್ಷಣಾ ಸಿಬ್ಬಂದಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ. ಈಗ ನೇಮಕಾತಿ ಪ್ರಾಧಿಕಾರದ ನಿಯಮ ಅಂದರೆ 311ನೇ ವಿಧಿಯ ಮೊದಲ ಖಂಡದ ಬಗ್ಗೆ ತಿಳಿಯೋಣ. ಸಿಂಪಲ್ ಆಗಿ ಹೇಳಬೇಕೆಂದ್ರೆ, ನಿಮ್ಮನ್ನು ನೇಮಕ ಮಾಡಿದವರಿಗಿಂತ ಕೆಳದರ್ಜೆಯವರು ನಿಮ್ಮನ್ನು ಕೆಲಸದಿಂದ ತೆಗೆಯುವಂತಿಲ್ಲ. ನಿಮ್ಮ ಜೂನಿಯರ್ ಬಾಸ್ ಒಮ್ಮೆಲೆ ಗೆಟ್ಔಟ್ ಅಂತ ಹೇಳುವಂತಿಲ್ಲ. ಯಾವ ಪ್ರಾಧಿಕಾರಿಯು ವ್ಯಕ್ತಿಯನ್ನು ನೇಮಕ ಮಾಡಿತೋ ಆ ಪ್ರಾಧಿಕಾರಿಗೆ ಅಧೀನವಾಗಿರುವ, ಅಂದರೆ ಕೆಳಹಂತದ ಪ್ರಾಧಿಕಾರಿಯು ಆತನನ್ನು ವಜಾ ಮಾಡುವಂತಿಲ್ಲ. ಉದಾಹರಣೆಗೆ, ಮಹಾರಾಷ್ಟ್ರದ ಒಬ್ಬ ಸಿವಿಲ್ ಸೇವಕನನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ನೇಮಕ ಮಾಡಿದ್ದರೆ ಅದಕ್ಕಿಂತ ಕೆಳಗಿನ ಯಾವುದೇ ಅಧಿಕಾರಿಗೆ ಆತನನ್ನು ಕೆಲಸದಿಂದ ತೆಗೆಯುವ ಅಧಿಕಾರವಿರುವುದಿಲ್ಲ. ಕೇವಲ ಸಮಾನ ಅಥವಾ ಉನ್ನತ ಅಧಿಕಾರಿ ಮಾತ್ರ ವಜಾ ಮಾಡಬಹುದು. ಇದು ತುಂಬಾ ಲಾಜಿಕಲ್ ಆಗಿದೆ ಅಲ್ವಾ? ಮುಂದಿನ ವಿಭಾಗ, ವಿಚಾರಣೆಯ ಹಕ್ಕು. 311ನೇ ವಿಧಿ 2ನೇ ಖಂಡ. ಕಾನೂನಿನಲ್ಲಿ ಇದನ್ನು ಆಡೆ ಆಲ್ಟರಂ ಪಾರ್ಟೆಮ್ ಅಂತ ಕರೆಯುತ್ತಾರೆ. ಜಸ್ಟ್ ಯೋಚನೆ ಮಾಡಿ, ಶಾಲೆಯಲ್ಲಿ ಕಿಟಕಿ ಒಡೆದ ವಿದ್ಯಾರ್ಥಿಗೆ ಶಿಕ್ಷೆ ಕೊಡುವಾಗ ಒಬ್ಬ ಒಳ್ಳೆಯ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ? ಮೊದಲು ಕೇಳೋಣ, ಏನ್ ನಡೀತು ಅಂತ ತಿಳಿಯೋಣ ಅಂತಾರೆ ಅಲ್ವಾ? ಅದೇ ರೀತಿ ನೌಕರನಿಗೂ ತನ್ನ ಕಡೆಯ ಮಾತು ಹೇಳಲು ಅವಕಾಶ ಕೊಡಬೇಕು ಎನ್ನುವುದು ಇದರ ತಿರುಳು. ಇಲಾಖಾ ವಿಚಾರಣೆಯ ಹಂತಗಳು ಹೀಗಿವೆ. ಯಾರೇ ವ್ಯಕ್ತಿಯಾಗಿದ್ರೂ ಅವನ ವಿರುದ್ಧದ ಆರೋಪಗಳನ್ನು ತಿಳಿಸಿ ಸ್ಪಷ್ಟೀಕರಣವನ್ನು ಕೇಳಿಕೊಳ್ಳಲು ಯುಕ್ತ ಅವಕಾಶವನ್ನು ನೀಡಿ ವಿಚಾರಣೆ ನಡೆಸಿದ ನಂತರವೇ ವಜಾ ಮಾಡಬಹುದು ಅಥವಾ ದರ್ಜೆಯನ್ನು ಇಳಿಸಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ವಿಚಾರಣೆಯ ನಂತರ ಸಾಕ್ಷ್ಯದ ಆಧಾರದ ಮೇಲೆ ದಂಡನೆ ವಿಧಿಸಲು ನಿರ್ಧರಿಸಿದರೆ ಆ ದಂಡನೆಯ ಬಗ್ಗೆ ಮತ್ತೆ ಮನವಿ ಸಲ್ಲಿಸಲು ಅವಕಾಶ ಕೊಡುವುದು ಅಗತ್ಯವಿಲ್ಲ. ಯೂನಿಯನ್ ಆಫ್ ಇಂಡಿಯಾ ವಿರುದ್ಧ ತುಳಸಿರಾಮ್ ಪಟೇಲ್ ಪ್ರಕರಣದಂತಹ ಐತಿಹಾಸಿಕ ತೀರ್ಪುಗಳಲ್ಲಿ ಸುಪ್ರೀಂಕೋರ್ಟ್ ಈ ರಕ್ಷಣೆಗಳನ್ನು ಎತ್ತಿ ಹಿಡಿದಿದೆ. ವಿಚಾರಣೆಯ ಹಕ್ಕನ್ನು ಉಲ್ಲಂಘಿಸಿ ನೀಡಲಾದ ವಜಾ ಆದೇಶವು ಕಾನೂನಿನ ದೃಷ್ಟಿಯಲ್ಲಿ ಕೇವಲ ಒಂದು ರದ್ದಿ ಕಾಗದದ ತುಂಡು ಮಾತ್ರ ಅಂತ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್: ನಿಯಮದ ವಿನಾಯಿತಿಗಳು. ಯಾವಾಗಲಾದ್ರೂ ವಿಚಾರಣೆ ಬೇಡವಾಗುತ್ತದಾ ಅನ್ನೋ ಪ್ರಶ್ನೆ ಬರಬಹುದು. ಹೌದು,
ವಿಚಾರಣೆ ನಡೆಸುವುದು ಅಸಾಧ್ಯವಾದ ಅಥವಾ ವಾಸ್ತವವಾಗಿ ಅಪಾಯಕಾರಿಯಾದ ಕೆಲವು ಅಪರೂಪದ ಮತ್ತು ವಿಶೇಷ ಸಂದರ್ಭಗಳೂ ಇವೆ. ಸಂವಿಧಾನವು 3 ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಈ ವಿಚಾರಣೆಯ ಹಕ್ಕನ್ನು ಹಿಂಪಡೆಯುತ್ತದೆ. 1. ಕ್ರಿಮಿನಲ್ ಆರೋಪದ ಮೇಲೆ ಅಪರಾಧ ನಿರ್ಣಯವಾದಾಗ. 2. ವಿಚಾರಣೆ ನಡೆಸುವುದು ಯುಕ್ತವಾಗಿ ಕಾರ್ಯಸಾಧ್ಯವಲ್ಲದಿರುವಾಗ. ಮತ್ತು 3. ರಾಜ್ಯದ ಭದ್ರತೆಯ ಪ್ರಶ್ನೆ ಬಂದಾಗ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ವಿನಾಯಿತಿಗಳನ್ನು ಕೊಡಲಾಗಿದೆ. ಮೊದಲನೇ ವಿನಾಯಿತಿಯನ್ನು ನೋಡೋಣ. ಕ್ರಿಮಿನಲ್ ಆರೋಪದ ಮೇಲೆ ಅಪರಾಧ ನಿರ್ಣಯಕ್ಕೆ ಗುರಿಯಾಗಿರುವ ವ್ಯಕ್ತಿಯ ವರ್ತನೆಯ ಆಧಾರದ ಮೇಲೆ ಅವನನ್ನು ವಜಾ ಮಾಡುವಾಗ ಈ ವಿಚಾರಣೆ ಅನ್ವಯಿಸುವುದಿಲ್ಲ. ಇದೇಗೆ ಗೊತ್ತಾ? ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ನಕಲು ಮಾಡಿದ್ದು ಸ್ಪಷ್ಟವಾದ ಪುರಾವೆಯೊಂದಿಗೆ ಸಾಬೀತಾಗಿದ್ದರೆ ಶಿಕ್ಷೆ ಖಚಿತ. ಅಲ್ಲಿ ಮತ್ತೆ ಪ್ರತ್ಯೇಕ ಇನ್ವೆಸ್ಟಿಗೇಷನ್ ಅಗತ್ಯವಿರುವುದಿಲ್ವಲ್ವಾ? ಹಾಗೆ. ಎರಡನೇ ವಿನಾಯಿತಿ ಬಹಳ ಪ್ರಾಯೋಗಿಕವಾಗಿದೆ. ಅಂತಹ ವಿಚಾರಣೆಯನ್ನು ನಡೆಸುವುದು ಯುಕ್ತವಾಗಿ ಕಾರ್ಯಸಾಧ್ಯವಲ್ಲವೆಂದು ಮನದಟ್ಟಾದಾಗ ಈ ನಿಯಮ ಅನ್ವಯಿಸುತ್ತದೆ. ಉದಾಹರಣೆಗೆ, ಮುಂಬೈ ಪೊಲೀಸ್ ಆಯುಕ್ತರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಇಲಾಖಾ ವಿಚಾರಣೆಯಿಲ್ಲದೆ ವಜಾಗೊಳಿಸಿದರು, ಏಕೆಂದರೆ ಅಲ್ಲಿ ವಿಚಾರಣೆ ನಡೆಸುವುದು ಸಂಪೂರ್ಣವಾಗಿ ಅಸಾಧ್ಯವೆಂದು ಪರಿಗಣಿಸಲಾಗಿತ್ತು. ವಿಚಾರಣೆ ಸಾಧ್ಯವೇ ಎಂಬ ಪ್ರಶ್ನೆ ಬಂದರೆ ಪ್ರಾಧಿಕಾರಿಯ ತೀರ್ಮಾನವೇ ಅಂತಿಮ. ಅಂತಿಮ ವಿನಾಯಿತಿ ರಾಜ್ಯದ ಭದ್ರತೆಗೆ ಸಂಬಂಧಿಸಿದೆ. ವಿಚಾರಣೆಯನ್ನು ನಡೆಸುವುದು ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ಸರಿ ಅಲ್ಲ ಅಂತ ರಾಷ್ಟ್ರಪತಿಗೆ ಅಥವಾ ರಾಜ್ಯಪಾಲರಿಗೆ ಮನದಟ್ಟಾದಾಗ ಈ ಖಂಡವು ಅನ್ವಯವಾಗುವುದಿಲ್ಲ. ಜಮ್ಮು ಮತ್ತು ಕಾಶ್ಮೀರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಾಜ್ಯದ ಭದ್ರತೆಗೆ ಬೆದರಿಕೆ ಎಂದು ಶಂಕಿಸಲಾದ ನೌಕರರನ್ನು ಸಾಮಾನ್ಯ ವಿಚಾರಣೆ ಇಲ್ಲದೆ ವಜಾಗೊಳಿಸಿದ ನೈಜ ಘಟನೆಯನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಈಗ ನಾವು ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ. ನೈಸರ್ಗಿಕ ನ್ಯಾಯದ ಹೃದಯ ಭಾಗ. ನಮ್ಮ ಸಂವಿಧಾನದ 14ನೇ ವಿಧಿಯು ಸಮಾನತೆಯನ್ನು ಖಚಿತಪಡಿಸುತ್ತದೆ ಮತ್ತು ಅನಿಯಂತ್ರಿತ ಅಧಿಕಾರವನ್ನು ತಡೆಯುತ್ತದೆ. ಆದರೆ ಈ ಹಕ್ಕುಗಳನ್ನು ಪ್ರಾಯೋಗಿಕ ವಾಸ್ತವದೊಂದಿಗೆ ಬ್ಯಾಲೆನ್ಸ್ ಮಾಡುವುದಿದೆಯಲ್ಲ, ಅದೇ ಅಸಲಿ ಸವಾಲು. ಇಲ್ಲಿನ ನಿಜಕ್ಕೂ ಆಸಕ್ತಿದಾಯಕ ಅಂಶವೆಂದರೆ, ನೈಸರ್ಗಿಕ ನ್ಯಾಯವು ಕಟ್ಟುನಿಟ್ಟಾದ ನಿಯಮವಲ್ಲ, ಅದು ಕ್ರಿಯಾಶೀಲವಾಗಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸಾರ್ವಜನಿಕ ಸುರಕ್ಷತೆಗಾಗಿ ವೈಯಕ್ತಿಕ ಹಿತಾಸಕ್ತಿಯನ್ನು ಸ್ವಲ್ಪ ಬದಿಗಿಡಬೇಕಾಗ್ತದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, 311ನೇ ವಿಧಿಯ ಮತ್ತು ನೈಸರ್ಗಿಕ ನ್ಯಾಯದ ಹೃದಯ ಅಂದ್ರೆ, ನ್ಯಾಯ ಅಂದ್ರೆ ಮೊದಲು ಕೇಳುವುದು, ನಂತರ ನಿರ್ಧಾರ ಮಾಡುವುದು. ಇದು ನ್ಯಾಯದ ಸಾಮಾನ್ಯ ನಿಯಮ. ವಿಚಾರಣೆ ಇಲ್ಲದೆ ಶಿಕ್ಷಿಸುವುದು ಸರಿಯೇ ಅಥವಾ ಕೇಳಿ ನಿರ್ಧರಿಸುವುದು ಸರಿಯೇ? ನಮ್ಮ ಸಮಾಜ ವೈಯಕ್ತಿಕ ಹಕ್ಕುಗಳನ್ನು ಮತ್ತು ಸಾಮೂಹಿಕ ಭದ್ರತೆಯನ್ನು ಹೇಗೆ ಸಮತೋಲನಗೊಳಿಸುತ್ತದೆ ಅನ್ನೋದರ ಬಗ್ಗೆ ನಾವು ಖಂಡಿತ ಯೋಚಿಸಬೇಕು. ಮುಂದಿನ ಬಾರಿ ಸರ್ಕಾರಿ ವ್ಯವಸ್ಥೆಯ ಬಗ್ಗೆ ಕೇಳಿದಾಗ ಈ ಸಾಂವಿಧಾನಿಕ ರಕ್ಷಾ ಕವಚ ನಿಮ್ಗೆ ಖಂಡಿತ ನೆನಪಾಗುತ್ತೆ. ಈ ವಿಶ್ಲೇಷಣೆ ನಿಮ್ಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.